ಲೇಟ್ ಆಗೋದ್ರೂ ಲೇಟ್ ಅಷ್ಟ ಕೊಡ್ಬೇಕಂತ ಹಂಗಾಗಿ 2 ಸೈಕಲ್ ನ ಗಿವ್ ಕೊಡ್ತಾ ಇದೀವಿ. ಈ ಸೈಕಲ್ ನ ಕೊಡ್ತಾ ಇರೋದು ಬಂದ್ಬಿಟ್ಟು ಹೊಸಕೋಟೆ ಕೇಕ್ ಲೈನ್ ದರ್ಶನ್ ಅನ್ನೋರು ಕಾರಣಾಂತರಗಳಿಂದ ಅವ್ರು ಬರಕ್ ಆಗ್ತಾ ಇಲ್ಲ, ಹಂಗಾಗಿ ನೀವೇ ಕೊಟ್ಬಿಡಿ ಅಂತಂದ್ರು. ಹಂಗಾಗಿ ಅವ್ರ ಪರವಾಗಿ ನಾನು ಈ ಒಂದು ಸೈಕಲ್ ನ ಕೊಡಕ್ ಹೋಗ್ತಾ ಇದೀನಿ. ಬನ್ನಿ. ಈ 2 ಸೈಕಲ್ಗಳನ್ನ ಟೆಂಪೋದಲ್ಲಿ ಲೋಡ್ ಮಾಡ್ಕೊಂಡು ನಾನು ಹೋಗ್ತಿರ್ತಕ್ಕಂಥದ್ದೇ ಕೋಲಾರ ಜಿಲ್ಲೆಯ ವೇಮಗಲ್ ಅನ್ನೋ ಊರಿಗೆ. ನಮ್ಮ ಉದ್ದೇಶ ಇದು ಬಂದ್ಬಿಟ್ಟು ಒಂದು ಬಡ ವಿದ್ಯಾರ್ಥಿಗೆ ಈ ಒಂದು ಸೈಕಲ್ ಸೇರ್ಬೇಕಂತ ಹೇಳ್ಬಿಟ್ಟು ಅದಕ್ಕೆ ತಗ್ದಂಗೆ ಈ ಹುಡುಗನಿಗೆ ಇವತ್ತು ಶೂಟ್ ಆಗ್ತಾ ಇದೆ. ಏನಕ್ಕಪ್ಪ ಅಂತಂದ್ರೆ ಈ ಹುಡುಗ ಬಂದ್ಬಿಟ್ಟು SLC ಓದ್ತಾವನೆ. ಇವ್ರ ಹತ್ರ ಬಂದ್ಬಿಟ್ಟು ಯಾವುದೇ ಸೈಕಲ್ಲು ಗಾಡಿ ಏನೂ ಇರಲಿಲ್ಲ, ನಡ್ಕೊಂಡು ಹೋಗ್ಬೇಕಾಗಿತ್ತಂತೆ. ಈ ಒಂದು ಸೈಕಲ್ ಕೊಡೋದ್ರಿಂದ ತುಂಬಾ ಅನುಕೂಲ ಆಯ್ತು ಅಂತ ಆ ಹುಡುಗ ಕೂಡ ಹೇಳ್ತಾ ಇದ್ದಾನೆ. ಎಲ್ಲ ಇದ್ದವ್ರಿಗೆ ಆ ಒಂದು ಸೈಕಲ್ ನ ಮೇಲೆ ಗೊತ್ತಾಗೋದಿಲ್ಲ, ಯಾರು ಪಡ್ಕೊಳ್ಳೋಕೆ ಆಗೋದಿಲ್ಲ ಅಂತವ್ರಿಗೆ ಈ ಒಂದು ಸೈಕಲ್ ಕೊಟ್ರೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ. ಆ ಒಂದು ಖುಷಿನ ನಾನು ಇವತ್ತು ಈ ಹುಡುಗನ ಮುಖದಲ್ಲಿ ನೋಡಿದೆ. ಅವ್ರ ಮನೆ ಕೂಡ ನೋಡಬಹುದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಜೊತೆಗೆ ಅವ್ರ ತಾಯಿ ಹತ್ರ ಕೂಡ ಮಾತಾಡಿದೆ, ನಿಜವಾಗ್ಲೂ ಅಪ್ಪ ನೀನು ಕೊಟ್ಟಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು, ನನ್ನ ಮಗ ಹೇಳ್ದ ನಾನು ಕೊಡ್ತಾರಂತೆ ಅಂತ ಹೇಳ್ಬಿಟ್ಟು. ನಾನು ನಂಬಿರಲಿಲ್ಲ, ಬಟ್ ನನಗೆ ಇವತ್ತು ಈ ಸೈಕಲ್ ಕೊಡ್ತಾರಿಂದ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ, ನನ್ನ ಮಗನಿಗೆ ತುಂಬಾ ಅನುಕೂಲ ಆಯ್ತು ಅಂತ ಆ ತಾಯಿ ಕೂಡ ಹೇಳಿದ್ರು. ಸೈಕಲ್ನ ಕೊಟ್ಬಿಟ್ಟು ನಾನು ಆ ಹುಡುಗನಿಗೆ ಹೇಳಿದಿಷ್ಟೇನೆ, ಇವತ್ತು ನೀನು ಈ ಒಂದು ಸಹಾಯನ ಪಡ್ಕೊಂಡಿದ್ಯಾ, ಮುಂದಕ್ಕೆ ಚೆನ್ನಾಗಿ ಓದಿ ಒಂದು ಹಂತಕ್ಕೆ ಹೋಗ್ಬಿಟ್ಟು ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋ, ಮತ್ತೆ 4 ಜನಕ್ಕೆ ಸಹಾಯ ಮಾಡುವ ಮನಸ್ಥಿತಿ ನಿನ್ನಲ್ಲಿ ಹುಟ್ಲಿ ಅಂತ ನಾನು ಕೂಡ ಹೇಳಿದೆ. ಇದೆಲ್ಲದಕ್ಕೂ ಕಾರಣ ಬಂದ್ಬಿಟ್ಟು ಹೊಸಕೋಟೆಯಲ್ಲಿ ಇರ್ತಕ್ಕಂಥ ಕೇಕ್ ಲೈನ್ ಅಂಗಡಿಯ ದರ್ಶನ್ ಅಣ್ಣವರು. ಕಾರಣಾಂತರಗಳಿಂದ ಅವರು ಬರೋದಕ್ಕಾಗಲಿಲ್ಲ. ನೋಡಿ, ಇವರೇನೆ ಈ ಒಂದು ಸೈಕಲ್ ಕೂಡ ಕೊಡಿಸಿದ್ದು. ಎಲ್ಲರಿಗೂ ಕೊಡೋ ಮನಸ್ಸು ಬರೋದಿಲ್ಲ, ಕೊಡುವಂತ ಮನಸ್ಸು ಈ ಅಣ್ಣವರಲ್ಲಿ ಇದೆ. ಇದೇ ರೀತಿಯ ಸಹಾಯಗಳು ನಾನು ಮಾಡ್ತಾ ಇರ್ತೀನಿ, ನನ್ನ ಜೊತೆ ನಿಂತ್ಕೊಳ್ಳಿ ಅಂತ ಕೂಡ ಹೇಳಿದ್ರು. ಸಹಾಯ ಮಾಡಿದವರಿಗೆ ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡ್ಬೇಕಲ್ವಾ, ಹಂಗಾಗಿ ಅವ್ರ ಅಕೌಂಟ್ಗೆ ಕೊಲಾಬ್ ಮಾಡಿರ್ತೀನಿ. ದಯವಿಟ್ಟು ಒಂದೊಂದು ಫಾಲೋ ಮಾಡ್ರಿ, ಇದೇ ತರ ಸಪೋರ್ಟ್ ಮಾಡ್ರಿ. ಮುಂದಿನ ಸೆಕೆಂಡ್ ಗಿವ್ ಇಲ್ಲಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.